ಬರೀ ಬೇವ್ ತಕೊಂಡೆ ಬೆಲ್ಲನ ತಕೊಳ್ಳವಾ? ಅಪ್ಪ ಏನು ಬಿಸಿಲು ಪುಟ್ಟಕ್ಕ ಅಪ್ಪ ಅಪ್ಪ ಶಾನ ಉಪಕಾರ ಆಯಿತು ಕಣ ಮುತ್ತು ನೀನು ಬಂದದ್ದು. ಶಾಂತ ಬೇರೆ ಇರಲಿಲ್ಲ. ನೀನು ಬರದೇ ಹೋಗಿದ್ದಿದ್ರೆ ಇದನ್ನೆಲ್ಲ ನಾನು ಒಬ್ಬಳ ಕೈಲೇ ಹೊತ್ಕೊಂಬರಕ್ಕೆ ಆಯ್ತಿರ್ಲಿಲ್ಲ ಕಣಪ್ಪ. ಪರವಾಗಿಲ್ಲ ಬಿಡು ಪುಟ್ಟಕ್ಕ, ನಾನೇನು ಬ್ಯಾರೇನೆ. ಮೊದಲು ತಂದಿರೋದನ್ನ ಮಕ್ಳಿಗೆ ಕೊಡು. ಸ್ನೇಹ, ಶಾನಾ, ಅವಳೆಲ್ಲಿ? ಸುಮಾ, ಏನವ ಎಲ್ಗೆ ಹೋಗಿ ಬರ್ತಿದ್ದೀರಾ ಇಬ್ರು? ಮಾರ್ಕೆಟ್ ಹೋಯ್ತೀನಿ ಅಂತ ಹೇಳಿದವರು ಈಟುತ್ತೇನವ? ನಿಮ್ಮವ್ವ ನಿಮಗೋಸ್ಕರ ಏನು ತಂದವ್ರೆ ನೋಡಿ ಮೊದಲು. ಏನವ ಡ್ರೆಸ್ಸಾ? ಯಾಕವ ತರಕ್ ಹೋದೆ? ಬೇಡ್ದಿರೋ ಖರ್ಚು. ನಾವೇನು ಯಾವಾಗೂ ತಗೊಂತೀವಿ? ನಿಮ್ಮ ಮೂವರೆಗೂ ಬಟ್ಟೆ ಕೊಡಿಸ್ಬೇಕು ಅಂತ ಶಾನ ದಿವಸದಿಂದ ಅನ್ಕೊತಾ ಇದ್ದೆ. ಕೂಡಿಕಿರೋ ಕಾಸು ಹೆಂಗೆಂಗೋ ಖರ್ಚಾಗ್ಬಿಡ್ತದೆ. ಈಗ ಉಗಾದಿ ಬಂತಲ್ಲ, ಹೊಸ ವರ್ಷ, ಅದಕ್ಕೆ ತಗೊಬಂದೆ. ಅಪ್ಪ ಅದನ್ನು ಇದ್ದಿದ್ರೆ ಮಕ್ಳಿಗೆ ಇದನ್ನೆಲ್ಲ ಅವನು ಮಾಡಬೇಕಿತ್ತು. ನಿಮ್ಮ ಅಪ್ಪನಿಗೆ ಆ ದೃಷ್ಟ ಎಲ್ಲ ಕಂಡ್ಬಿಡ್ರವ. ಮುತ್ತು, ಈಗ ಯಾಕೆ ಅವನ ಮಾತು? ಚಂಪಿಸ್ಬಿಡಿ. ಈ ಮುತ್ತು ಬಾಯಿನಾಗೆ ಮಾತೇ ನಿಲ್ಲಾಕಿಲ್ಲ. ಯಾವಾಗ ಯೋನ್ ಮಾತಾಡ್ಬೇಕು ಅನ್ನೋದು ನಿನಗೆ ಗೊತ್ತಾಗಿಲ್ಲಲ್ಲ. ಅದು ಬಿಡ್ರವ, ಬಟ್ಟೆ ಹೆಂಗಿದೆ ನೋಡಿ, ನಿಮ್ಗೆ ಇಷ್ಟ ಐತೆ? ಆಗದೆ ಇರ್ತೈತ ಪುಟ್ಟಕ್ಕ? ನಮ್ಮ ಪುಟ್ಟಕ್ಕ ಈ ಬಟ್ಟೆಗಳನ್ನ ಆಡಿಸುವಾಗ ನೋಡ್ಬೇಕಾಗಿತ್ತು ನೀವು. ಅಂಗಡಿಯವನ್ನ ಹಂಗೆ ಬೆಂಡ್ ಹಾಕೋದ. ಹೇ, ನೀವು ಹಸಿ ಸುಮ್ಕಿರ್ಲ. ನನ್ನ ಮಕ್ಕಳಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ಬ್ಯಾರೇನೆ ಕೊಡಿಸ್ತೀನಿ. ಅಂಗಡಿಯವನಿಗೆ 7 ಬಂದಿದ್ದೀನಿ, ನಮ್ಮ ಮಕ್ಳಿಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ವಾಪಸ್ ತಗೋಬೇಕು ಅಂತ. ಹಿಡಿಸ್ತಾ? ಸಖತ್ತಾಗಿದೆ ಅವ. ಸಂದಕೈತೆ ಕಣವ. ಡ್ರೆಸ್ ತುಂಬ ಚೆನ್ನಾಗಿದೆ, ಇಷ್ಟ ಆಯ್ತವ. ಅವ್ವಾ, ನೀನು ನಮಗೆ ದುಬಾರಿ ಬಟ್ಟೆನ ಕೊಡಿಸ್ಬೇಕು ಅಂತ ಏನೂ ಇಲ್ಲ. ನೀವು ಕಾಲೇಜ್ಗೆ ಹೋಗೋ ಮಕ್ಕಳು, ಇವಳು ಟೇಲರ್ ಕಲಿಯೋಕ್ಕೆ ಹೋಯ್ತಾಳೆ, ನೀನು 4 ಕಡೆ ಓಡಾಡ್ತಿರ್ತೀಯ. ವಾರ ಕಳೀತಿದ್ದಂಗೆ ಕಪಾಟ್ ತೆಗೆದು ನೋಡಿದ್ರೆ ಎಲ್ಲ ಹಳೆ ಬಟ್ಟೆಗಳೇ ಕಾಣ್ತಿರ್ತವೆ. ಇರಲಿ ಬಿಡವ, ನನ್ನ ಕೈಲಾದ್ದು ನಾನು ತಗೊಬಂದು ಕೊಟ್ಟಿದ್ದೀನಿ. ಉಗಾದಿ ಹಬ್ಬ ಬಂತಲ್ಲ, ಎಲ್ಲರ ಬದುಕಿನಲ್ಲೂ ಸಂತೋಷ, ನೆಮ್ಮದಿ ಆ ಭಗವಂತ ಕೊಡಲಿ. ಆದರೆ ಅವ್ವ, ನಾನು ಈ ಬಟ್ಟೆ ಹಬ್ಬಕ್ಕೆ ಹಾಕೊಳ್ಳೋದಿಲ್ಲ. ಯಾಕವ್ವ? ಇಷ್ಟ ಆಯಿತು ಅಂದಲ್ಲ ತಾಯಿ? ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ಹಬ್ಬಕ್ಕೆ ಹಾಕೊಂಡ್ರೆ ನಾವೇ ನೋಡ್ತೀವಲ್ವಾ? ಯಾವತ್ತಾದ್ರೂ ಸ್ಪೆಷಲಾಗಿ ಒಂದು ದಿವಸ ಬರುತ್ತೆ ನೋಡು, ಆಗ ಹಾಕೋತೀನಿ. ನನ್ನ ಅವ್ವ ಕೊಡಿಸಿರೋ ಬಟ್ಟೆ ಎಲ್ಲರೂ ನೋಡಬೇಕು. ಜನ ಎಲ್ಲ ಸೇರಿ ಎಲ್ಲರೂ ಕಣ್ಣು ನನ್ನ ಮೇಲೆ ಇರತ್ತಲ್ಲ, ಆಗ ಹಾಕೊಂಡು ಹೋಗ್ತೀನಿ. ಆಯಿತು ಕಣವ, ನಿನ್ಗೆ ಯಾವಾಗ ಅನಿಸುತ್ತೋ ಅವಾಗೆ ಹಾಕೋ.
ಎಲ್ಲರೂ ನೋಡಿ ನಿಂಗೆ ದೃಷ್ಟಿ ತಾಗ್ತದಲ್ಲ, ಆವಾಗ ನಿಮ್ಮವ್ವ ಬಂದು ನಿಂಗೆ ದೃಷ್ಟಿ ತೆಗಿತಾರೆ. ಅವ್ವ ನಂಗೆ ನಿಂಗೆ ಏನೋ ಮಾತಾಡೋದಿಲ್ಲ ಅಂದರೆ ಒಳಕೋಗಮ್ಮ, ನಂಗೆ ಚೆನ್ನಾಗಿ ಹೊಟ್ಟೆ ಇದೆ. ಮೊದಲೆಲ್ಲ ನೀನು ಹೀಗೆ ನನ್ನ ಅವಾಯ್ಡ್ ಮಾಡೋ ಹಾಗೆ ಮಾತಾಡಿದ್ರೆ ನನಗೆ ಬೇಜಾರಾಗ್ತಿತ್ತು. ನಿನಗೆ ನನ್ನ ಕಂಡ್ರೆ ಇಷ್ಟನೇ ಇಲ್ವೇನೋ ಅಂತ ಅನ್ನಿಸ್ತಿತ್ತು. ಆದರೆ ಈಗ ನಂಗೆ ಅರ್ಥ ಆಗಿದೆ ಕಂಠಿ. ಏನು ಅರ್ಥ ಆಯ್ತು ನಿಂಗೆ? ಇನ್ನಷ್ಟು ನೀನು ಏನು ಅರ್ಥ ಮಾಡ್ಕೊಬೇಡವಿ. ನೀನು ಹೀಗೆ ಅವ್ವಿ ಅನ್ನೋದು ನನಗೆ ಇಷ್ಟನೇ ಕಂಠಿ. ನೀನು ಹೊರಟು ಆದರೆ ಒಳ್ಳೆಯವನು ಕಂಠಿ. ನಿನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಅತ್ತೆ ಹೆಲ್ಪ್ ಮಾಡಿದ್ರು. ಇಲ್ಲಾಂದ್ರೆ ನೀನು ಹೀಗೆ ರಫಾಗಿ ಮಾತಾಡೋದನ್ನ ನಾನು ಈಗಲೂ ತಪ್ಪಾಗೆ ಅರ್ಥ ಮಾಡ್ಕೊಳ್ತಿದ್ದೆ. ಏನು ಗೊತ್ತಾ, ಈಗೀಗ ನೀನು ನನ್ನ ಹತ್ರ ಹೀಗೆ ಒಟ್ಟಾಗಿ ಮಾತಾಡೋದೇ ನನಗಿಷ್ಟ ಆಗ್ತದೆ ಕಂಠಿ. ನಾನು ದಿಟ್ಟವಾಗ್ಲೂ ನಿಂತ ಕ್ವಾಪ್ದಾಗೆ ಮಾತಾಡ್ತೀವಿ. ಈಗ ತಾನೇ ಅತ್ತೆ ಹೇಳಿದ್ರಲ್ಲ, ನೀ ನನಗೆ ಲವ್ ಲೆಟರ್ ಬರೀತಿದ್ದೆ ಅಂತ. ಅಲ್ಲ, ಅದು ನಾನು ಇರು ಕಂಠಿ. ಆ್ಯಕ್ಚುಲಿ ನನಗೂ ಅತ್ತೆ ಹೇಳಿದ ಮೇಲಿಂದ ರಿಯಲೈಸ್ ಆಯಿತು, ನಾವಿಬ್ಬರು ಇದುವರೆಗೂ ಅದ್ರ ಬಗ್ಗೆ ಮಾತಾಡಿಲ್ಲ ಅಂತ. ಹೌದು, ನಂಗುವೆ ನಿಂತವ ಮಾತಾಡಬೇಕಾಗಿತ್ತು, ಆದರೆ ಅದಕ್ಕೆ ಸಮಯನೇ ಸಿಗ್ಲಿಲ್ಲ. ಅದಕ್ಕೆ ಈಗ ನಾನು ಸಮಯ ಮಾಡಿಕೊಂಡು ನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ನೀನು ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ನನಗೆ ಹೇಳಬೇಕು ಅಂತ ಪ್ರಯತ್ನ ಪಟ್ಟಿದ್ಯಾ ಕಂಠಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಈ ಖುಷಿಲೇ ನಾನಿದನ್ನು ನಿನಗೆ ಹೇಳ್ಬಿಡ್ತೇನೆ. ನಾವಿಬ್ಬರು ಒಬ್ರಿಗೊಬ್ರು ಪ್ರೀತಿ ಹೇಳ್ಕೊಂಡಿಲ್ಲ ಅನ್ನೋಕ್ವರೆಗೂ ಇನ್ಮೇಲೆ ಬೇಡ. ಐ ಲವ್ ಯು ಕಂಠಿ. ಇಷ್ಟು ದಿನ ನಾನು ನಿನ್ನ ಜೊತೆ ಆಗ ಕಿಟ್ಲೆ ಮಾಡ್ತಿದ್ದೆ. ಅದರಿಂದೆಲ್ಲ ನಿನಗೆ ಇರಿಟೇಟ್ ಆಗುತ್ತೆ ಅಂತಾನೆ ಅಂದ್ಕೊಂಡಿದ್ದೆ. ಬಟ್ ಐ ನೋ ಯು ಲವ್ ಮೀ. ನಾವು ಪ್ರೀತಿಸೋರು ಏನೇ ಮಾಡಿದ್ರು ನಮ್ಗದಿಷ್ಟ ಆಗುತ್ತೆ ಕಂಠಿ. ನೀನು ಏನೇ ಮಾಡಿದ್ರು ನನಗದಿಷ್ಟ. ಐ ಲವ್ ಯು ಸೋ ಮಚ್. ನೀನೇನಾದರೂ ಹೇಳಬೇಕಾ ಕಂಠಿ? ಅದು ಪೂರ್ವಿ,
ನಿಂತ ಒಂದು ಇಸೆ ಹೇಳಬೇಕು. ಸಾಮಾನ್ಯವಾಗಿ ಹಬ್ಬಗಳಲ್ಲಿ ನಾನು ಯಾವ ಪೂಜೆಗಳನ್ನು ಒಪ್ಕೊಳ್ಳಲ್ಲ. ನೀವೇನೋ ಹೊಸ ಅಂಗಡಿ ಓಪನ್ ಮಾಡಬೇಕು ಅಂತ ಕೇಳ್ಕೊಂಡ್ರಿ, ಅದಕ್ಕೋಸ್ಕರ ನಾನು ಒಪ್ಕೊಂಡು ಬರ್ತಾಯಿದ್ದೀನಿ. ನಿಮ್ಮೂರಲ್ಲಿ ಪೂಜೆ ಮಾಡ್ಕೊಡೋಕ್ಕೆ ಯಾರೂ ಒಪ್ಕೊಳ್ಳಿಲ್ವೋ? ಅದಕ್ಕೆ ನನ್ನ ಹತ್ರ ಬಂದಿದ್ದೀರಾ ಅಲ್ವಾ? ಹೌದು, ಊರ್ ಜನ ಎಲ್ಲ ಅದೇನೋ ಪಂಚಾಯಿತಿ ಕೇಸು ಅಂತೆಲ್ಲ ಮಾತಾಡ್ತಿದ್ರಲ್ಲ, ಅದೇನದು? ಸ್ವಾಮಿ, ನಿಮ್ಮನ್ನ ಕರೆದಿರೋದು ಅಂಗಡಿ ಪೂಜೆಗೆ. ಅರ್ಥ ಆಯ್ತು. ಬಂದ್ ಕೆಲಸ ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀರಾ, ಅಷ್ಟೇ ತಾನೇ? ಹೌದು, ಯಾವ ಅಂಗಡಿ ಅಂತ ಹೇಳಿದ್ರಿ? ಬಟ್ಟೆ ಅಂಗಡಿನಾ? ಬಟ್ಟೆ ಅಂಗಡಿ ಅಂತೇನಿಲ್ಲ, ನಾರ್ಮಲ್ ಅಂಗಡಿ. ಓ, ನಾರ್ಮಲ್ಲು ಅಂತಂದ್ರೆ ಪೆಟ್ಟಿಗೆ ಅಂಗಡಿನಾ? ಸರಿ. ಸ್ನೇಹ ಇನ್ನೂ ಹೊಂಟಿಲ್ಲ ಅಂತ ನೋಡ್ತಿದೀಯ ಪುಟ್ಟಕ್ಕ? ಮುಖ್ಯವಾದ ಕೆಲ್ಸಕ್ಕೆ ಹೋಗುವಾಗ ಸ್ನೇಹ ನಿನ್ನ ಆಶೀರ್ವಾದ ತಕೊಂಡೆ ತಾನೇ ಹೋಗೋದು. ಬತ್ತಳಿ ಬಿಡು. ಫಂಕ್ಷನ್ಗೆ ಟೈಮ್ ಆಯ್ತು, ನೀವು ಬರಲ್ವಾ? ಪುಟ್ಟಕ್ಕನ್ಗೆ ಸ್ನೇಹ ಏನು ಹೇಳಿಲ್ವಲ್ಲ ಅಂತ ಯೋಚನೆ. ಹಂಗೇನಿಲ್ಲ, ಮೆಸ್ನಾಗೆ ಶಾನ ಕೆಲಸ ಐತೆ ಕಣ್ಸುಮ್ಮ, ನೀವು ಹೋಗಿ ಬನ್ನಿ. ನಾನು ಅಕ್ಕನ ಜೊತೆನೇ ಹೋಗ್ತೀನವ, ನೀವು ಬನ್ನಿ. ಅಕ್ಕ,
ಅವನು ಕರ್ಕೊಂಡು ಬಾ. ಹೇಗಿದ್ರು ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ 2 hours ಬೇಕು. ಅಕ್ಕ ಸ್ನೇಹ ಬಂದ್ಲು. ಅವಳೇನೋ ಕೋಪದಾಗಿದ್ಲು ಸರಿ, ನೀನಾದರೂ ಒಂದು 2 ಮಾತಾಡಿ ಆಶೀರ್ವಾದ ಮಾಡಿ ಕಳ್ಸೋದಲ್ವೇನವ್ವ. ಹೊರಡೋ ಟೈಮ್ನಾಗೆ ನಾನೇನಾರ ಹೇಳೋದು, ಹೋಗೋ ಕಾರ್ಯಕ್ಕೆ ಅದು ಅಡ್ಡಿ ಆಗೋದು, ಇದೆಲ್ಲ ಯಾಕೆ ಬೇಕು ಅಂತ ನಾ ಹೇಳಲಿಲ್ಲ. ನೀನು ಏನು ಹೇಳ್ತೀಯ ಅಂತ ಗೊತ್ತಿದ್ರು ನೀನು ಬಾಯಲ್ಲೇ ಕೇಳಬೇಕು ಅಂತ ಆಸೆ ಆಗ್ತದೆ. ಹಾರ್ಟ್ ಬೀಟ್ ಯಾಕೋ ಜಾಸ್ತಿ ಆಗ್ತದೆ ಕಂಠಿ. ಹೇಳು. ನೋಡ್ಪೂರ್ವಿ, ನಾನು ನೀನು ಚಿಕ್ಕ ವಯಸ್ಸಿಂದನೂ ಒಬ್ರಿಗೊಬ್ರು ಪರಿಚಯ ಇದ್ದೇವೆ. ನಿಮ್ಮ ಅಪ್ಪ ಒಬ್ಬೊಮ್ಮಕ್ಕೆ ನಂಗೆ ಶಾನೆ ಗೌರವ ಐತೆ. ಅದಕ್ಕೆ ಅಲ್ವಾ ಅವರು ನಿನ್ನ ಒಪ್ಕೊಂಡಿರೋದು. ಅದಲ್ಲ, ಆದ್ರೂ ನಾವಿಬ್ರು ಇದ್ರ ಬಗ್ಗೆ ಮಾತಾಡೇ ಇರ್ಲಿಲ್ಲ. ನಮ್ಮವ್ವ ನಿಮ್ಮವ್ವ ಹತ್ರ ಮಾತಾಡಿ ನಮ್ಮಿಬ್ರು ಮದ್ವೆ ಅಂತ ಹೆಂಗೋ ಮಾತಾಗೋಗೈತೆ. ನನಗೂ ಆ ವಿಷಯದಲ್ಲಿ ಡಿಸಪಾಯಿಂಟ್ಮೆಂಟ್ ಇದೆ ಕಂಠಿ. ಅವರಿಬ್ರು ಡೈರೆಕ್ಟಾಗಿ ಮಾತಾಡಬಾರ್ದಿತ್ತು. ನನ್ನ ಸ್ಟಡೀಸ್ ಮುಗಿದ್ಮೇಲೆ ನಾನೇ ನೇರವಾಗಿ ನಿಮ್ಮ ಮನೆಗೆ ಬರಬೇಕಿತ್ತು. ನಾವಿಬ್ರು ಒಟ್ಟಿಗೆ ಓಡಾಡಬೇಕಿತ್ತು. ಆಮೇಲೆ ಒಬ್ರಿಗೊಬ್ರು ಹೇಳ್ಕೋಬೇಕಿತ್ತು. ಇಲ್ಲ ಇಲ್ಲ, ಈಗ ನೀನು ಹೇಳ್ದಲ್ಲ, ಅದು ನನ್ನ ಮನ್ಸಿನಾಗ ಇರಲಿಲ್ಲ. ಅದು ನಾನು ನಿನ್ನ ಸರಿ ಸರಿ ಹೇಳಕ್ ಕಷ್ಟ ಪಡ್ಬೇಡ ಕಂಠಿ. ನಾನೇನು ಹಿಂಸೆ ಕೊಡಲ್ಲ. ಪಾಪ ನೀನು ಮಾತಲ್ಲಿ ಹೇಳೋಕ್ಕಾಗ್ದೇನೆ ಅಲ್ವಾ
ಲವ್ ಲೆಟರ್ ಬರೆಯೋದಕ್ಕೆ ಹೋಗಿದ್ದ. ನಾನು ನೋಡು ನಿನ್ನ ನಿಲ್ಲಿಸಿ ಹೇಳು ಅಂತಿದ್ದೀನಿ. ಇಟ್ಸ್ ಓಕೆ. ಹೊರಟಾಗಿರೋರೆ ಪ್ರೀತಿಲಿ ತೀರಾ ಮುಗ್ದಿರೋ ಅನ್ನೋದು ನನಗೂ ಗೊತ್ತಿದೆ. ಏ ಅದಲ್ಲ. ಇನ್ನೇನು ಬ್ಯಾರೆ ಏನಾನ ಹೇಳ್ಬೇಕಿತ್ತ ಮಾವ? ಅವಳು ನಮ್ಮ ಮನೆ ಸೊಸೆಯಾಗೋಳು ಮಗ. ಮದ್ವೆಗೂ ಮೊದಲೇ ಅವಳ ಮನ್ಸಿನಲ್ಲಿ ಕೈ ಉಂಟಾದ್ರೆ ಹೆಂಗ್ಲಾ? ನೀನು ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಮನ್ಸಿನಲ್ಲಿ ಇಟ್ಕೊಂಡು ಅವಳಿಂದ ದೂರ ಇರೋದೇನು ಬೇಕಾನಿಲ್ಲ. ಅವಳು ನೀನ್ ಹೆಂಡತಿ ಆಗೋಳು. ಗೆಪ್ತಿರ್ಲಿ. ಹಲೋ, ಎಲ್ಲಿ ಕಳ್ದು ಹೋದೆ? ಏನಿಲ್ಲ. ನನ್ನ ಪ್ರಕಾರ ನಾನು ತುಂಬಾ ಮಾಡರ್ನ್ ಹುಡುಗಿ. ಆದ್ರೂ ನನ್ನಿಂದ ನಮ್ಮಿಬ್ರು ಮದ್ವೆ ಬಗ್ಗೆ ಕನಸು ಕಾಣ್ದೆ ಇರೋದಕ್ಕೆ ಆಗ್ತಿಲ್ಲ ಗೊತ್ತಾ? ನಿನ್ನ ನೋಡೋವರೆಗೂ ನನಗೆ ಆಸೆಗಳೆಲ್ಲ ಇರ್ಲಿಲ್ಲ ಕಂಠಿ. ಬಟ್ ನಾವು ಒಂದು ದೊಡ್ಡ ಲಿಸ್ಟೇ ಬರ್ಕೊಡ್ತೀನಿ. ನಮ್ಮ ಮದ್ವೆಗೋಸ್ಕರ ಕಾಯ್ತಿದ್ದೀನಿ ಕಂಠಿ. ಸರಿ ಬಾ, ಅತ್ತೆ ಕರೆಯೋಕಿನ್ನ ಮುಂಚೆ ನಾವೇ ಹೋಗೋಣ.